ಬ್ಯಾಡಿಗೆ ಒಳಗ ನಮ್ಮ ದೋಸ್ತನ ಕಾಕ ಧರ್ಮರಾಜಪ್ಪ ಅಂತ ಹೇಳಿದ್ದಾರೆ. ಹೆಸರಷ್ಟ ಧರ್ಮರಾಜ ಒಂದು ಅವೇನು ಯಾರಿಗೆ 10 ಪೈಸಾ ದಾನ ಮಾಡೋಲ್ಲ. ಮಹಾ ಭಯಂಕರ ಜಿಪುಣ ಅಂದ್ರೆ ಮಹಾ ಜಿಪುಣ. ನಾನು ಜಗತ್ತಿನಾಗ ಅವನಂತ ಜಿಪುಣ ನಮಗನ್ನ ನೋಡಲಿಲ್ಲ. ಒಂದು ವ್ಯಾಪಾರ ಸಂಬಂಧ ಅಕಸ್ಮಾತ್ ಯಾವುದೋ ಊರಿಗೆ ಹೋಗಿದ್ದಾರೆ. ಅವತ್ತ ಮೆಣಸಿಕಾಯಿ ಇದೆಲ್ಲ ಬಿಸ್ನೆಸ್ ನೋಡೋದು ನನ್ನ ಮಗಂದ ಬಂತು. ಚೀಲನೋ ಮೆಣಸಿಕಾಯಿ ಚೀಲ ಭಾಳ ಬಂದಿದ್ರು. ಗುರುವಾರ ದಿವಸ ಭಯಂಕರ ಮಾರ್ಕೆಟ್ ಅವತ್ತು. ಹಿಂಗಾಗಿ ಇವು ಚೀಲ ಹತ್ತಾಗ ಹಾಕ್ಸೋದು ಇತ್ತಾಗ ಹಾಕ್ಸೋದು, ಆ ಮೆಣಸಿಕಾಯಿ ತುಂಬೋದು ಮಾಡೋದು ಭಯಂಕರ ಮಾಡ್ದ. ಮಧ್ಯಾಹ್ನ ಊಟಕ್ಕೆ ಹೋಗೋದು ಬಂತು. ಮತ್ತಿನ್ನು ಕೈ ತೊಳ್ಕೊಂಡ್ರು ಖಾರದ ಕೈ ಎಲ್ಲ ವೇಸ್ಟ್ ಆಕೈತಿ ಬಾ ಅಂದ್ರೆ ಸೀದಾ ಮನೆಗೆ ಹೋದಾರಿ. ಸಾಂಬಾರು ಮಾಡಿದೇನು ಬೇ ಅಂದ. ಇಲ್ಲಪ್ಪ ಸಾಂಬಾರಿಗೆ ಇಟ್ಟಿನಿ ಅಂದ. ಯಾವಾಗ ಕೈ ಎಲ್ಲ ಖಾರ ಆಗ್ಬಿಟ್ಟವ, ಮತ್ತೇನು ಖಾರ ಪುಡಿ ಹಾಕದ ಕೈ ತಕೊಂಡ್ ತಿಂತಡಿ ಅಂದ. ಸಾಂಬಾರ್ದಾಗ ಕೈ ತಕೊಂಡ್ಬಿಟ್ಟ. ಖಾರ ಪುಡಿ ಹಾಕದ ಬಂದ ಆತವ್ರು ಹಂಗೆ ವ್ಯವಸ್ಥೆ ಮಾಡ್ದ. ಅವ್ರು ಖುಷಿ ಆಗ್ಬಿಟ್ಲು. ಏನು ನನ್ನ ಮಗ ಈಗಿಂದನ ಯಾನ ಮನೆ ಐತಿ, ಅವ್ರಪ್ಪನಿಗಿನ ಶಾಣೆ ಬಿಡ ಇವ ಅಂತ ಹಾಕಿ ತಿಳ್ಕೊಂಡ್ಲು. ಸಾಯಂಕಾಲ ಅವರಪ್ಪ ಊರಿಂದ ಬಂದಾರೆ. ಬಂದ ಕೂಡಲೇ ಈ ಮಗನ ಶೌರ್ಯ ಹೇಳ್ಬೇಕಾಗಿತ್ತು. ರಾತ್ರಿ ಊಟ ಮಾಡೋ ಮುಂದೆ ಹೇಳಿ ಸಾಂಬಾರು ಹೆಂಗಾಗೈತ್ರಿ ಗೊತ್ತಾ? ಮಸ್ತಾಗೈತಿ ನೋಡ್ರಿ. ನಿಮ್ಮ ಮಗ ಎಷ್ಟು ಶಾಣೆ ಅದಾನಂದ್ರ ಮಧ್ಯಾಹ್ನ ಏನು ಮೆಣಸಿಕಾಯಿ ಆಗಿತ್ತೆಲ್ಲ ಕೈ ತಂದು ಸಾಂಬಾರ್ದಾಗ ತೊಳ್ಕೊಂಡ್ರಿ. ಖಾರ ಸಹಿತ ವೇಸ್ಟ್ ಮಾಡ್ಲಿಲ್ಲ ನೋಡ್ರಿ. 2 ಕೈ ತೊಳ್ಕೊಂಡ ನೋಡ್ರಿ. ಅದ್ರಾಗ ಸಾಂಬಾರು ಮಾಡಿದ್ರಿ ನೋಡ್ರಿ. ಸಿಟ್ಟ ಬಂದ್ಬಿಡ್ತೀರಿ ಅವ್ರಪ್ಪಗ. ಕರೆದ ಮಗನ ಪಟ್ಟ 4 ಸರ ಬಿಗದ. ಮಗನ 2 ಕೈ ಒಂದ ಸಲ ತೊಳ್ಕೊಂತಾರ. ಮುಂಜಾನೆ ತೊಳ್ಕೊಂಡಿದ್ರೆ ಮುಂಜಾನೆ ಸಾಂಬಾರು ಹಾಕಿತ್ತು, ಸಾಯಂಕಾಲ ತೊಳ್ಕೊಂಡಿದ್ರೆ ಸಾಯಂಕಾಲ ಸಾಂಬಾರು ಹಾಕಿತ್ತು. 2 ಸರ ಹಾಕಿತ್ತು. 2 ಸರ ಕೈ ತೊಳ್ಕೊಂಡು 2 ಕೈ ಒಮ್ಮೆ ತೊಳ್ಕೊಂಡು ಇಡೀ ಖಾರ ಪುಡಿನ ಹಾಳು ಮಾಡಿದಿ ಮಗನ ಅಂದ. ಪಟ್ಟ